ಈ ಗಡ್ಬಡ್ ಐಸ್ ಕ್ರೀಮ್ ನಾನು ನಮ್ಮ ಯಜಮಾನ್ರು ಪ್ರೇಮಿಗಳಾಗಿದ್ದಾಗ ತುಂಬಾ ಇಷ್ಟಪಟ್ಟು ತಿಂತಾ ಇದ್ದಿದ್ದು ಐಸ್ ಕ್ರೀಮ್ ಇದು. ಅದ ಡಾಲ್ಫಿನ್ ಎಲ್ಲ ಅದಕ್ಕೆ ನೀರಿಗೆ ಬಿಡಕ್ ನೀರ ಇಲ್ಲ ಇದ್ರೊಳಗೆ ಬಿಡೋಣ. ಇವತ್ತು ನಾನು ನನ್ನ ಮಗಳು ಬೆಳಗ್ಗೆನೆ ಮೊಟ್ಟೆ ಇಟ್ಬಿಟ್ವಿ ಟ್ರೇಗೆ ಕವರಿಂದ ತೆಗೆದು. ಇವತ್ತು ಸಂಡೇ ಸ್ಪೆಷಲ್ ಅಂತ ಗ್ಯಾಸು ಮತ್ತು ಇಂಡಕ್ಷನ್ ಕುಕ್ ಟಾಪ್ ಎರಡೂ ಒಂದೇ ದಿನ ಕೈ ಕೊಟ್ಟಿದ್ರಿಂದ ಹಳೆ ಗಂಡನ ಪಾದುವೆ ಗತಿ ಅಂತ ಒಲೆ ಕಚ್ಕೊಂಡು ಅಡುಗೆ ಮಾಡಿದ್ದಾಯ್ತು ಇವತ್ತು. ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ನಾನು ನಿಮ್ಮ ಕನ್ನಡತಿ ಅನ್ನು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಏನಂದರೆ ನನ್ನ ಮಗಳು ಪೋಲಾರ್ ಬಿಯರ್ಗೆ ಹೋಗೋಣ ಐಸ್ ಕ್ರೀಮ್ ತಿನ್ನೋಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ಈ ಸಂಡೇ ರೊಟೀನ್ ಆಗಿಬಿಟ್ಟಿದೆ. ಯಾಕಂದರೆ ಐಸ್ ಕ್ರೀಮು ಶೀತ ಬೇಡ ಅಂತ ಕೊಡಿಸ್ತಾ ಇರೋದಕ್ಕೆ ಈಗ ಸಂಡೇ ಆದರೆ ಸಾಕು ಪೋಲಾರ್ ಬಿಯರ್ ಕರ್ಕೊಂಡೋಗಿ ಟ್ಯಾಕ್ಸ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಕೋಲಾರ್ ಬಿಯರ್ ಅಲ್ಲ, ಹೊಸ ಬ್ರ್ಯಾಂಡ್ ಇದು. ಕೋಲಾರ್ ಬಿಯರ್. ಯೂಶಲಿ ಇಲ್ಲಿ ಹೋದ್ರೆ ತುಂಬ ರಶ್ ಇರುತ್ತೆ. ಏನಪ್ಪ ಇವತ್ತು ಇಷ್ಟು ಖಾಲಿ ಇದೆ ಅಂದ್ಕೊಂಡ್ರೆ ನಾವು ಬೆಳಗ್ಗೆನೇ ಹೋಗಿದ್ದೀವಿ 10 ಗಂಟೆಗೆ. ಅದಕ್ಕೆ ಸ್ವಲ್ಪ ಖಾಲಿ ಇತ್ತು. ಮೇಡಮ್ ಅಂತೂ ತುಂಬ ಖುಷಿಯಾಗ್ಬಿಟ್ಟಿದ್ದಾರೆ. ಎರಡು ಅವಳಿಗೆ ಬೇಕು ಅಂತ ಹೇಳ್ಕೊಂಡು ಕೂತಾಳೆ. ಒಂದು ಮಾತಿಗಾರು ತಗೋ ಅಂತಂದು ತಗೋ, ಹಂಗಾರೆ ಎಲ್ಲ ನನಗೆ. ಸ್ಪೂನ್ ತಿನ್ಲ ಕೊಡಿ. ಇಷ್ಟು ತಗೊಳ್ಳ, ಇಷ್ಟು ನೀನು ತಗೋ, ಮಿಕ್ಕಿದ್ದು ನನಗೆ. ನಿಜಮ್ಮ, ನಾನು ಅಪ್ಪನ ಸೂಪರಾಗಿರೋ ಫ್ಲೇವರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ. ನಾನು ಆ್ಯಕ್ಚುಲಿ ಐಸ್ ಕ್ರೀಮ್ ಮುಟ್ಬಾರ್ದು ಅಂದ್ಕೊಂಡೋಗಿದ್ದೆ. ನಾನು ಒಂದು ಕಾಲದಲ್ಲಿ ಐಸ್ ಕ್ರೀಮ್ ಪ್ರೇಮಿನೇ. ಬಟ್ ಆದರೆ ಇವಾಗಂತೂ ಈ ಅಲರ್ಜಿ ಸ್ಟಾರ್ಟ್ ಆದಾಗಿಂದ ಐಸ್ ಕ್ರೀಮ್ ತಿನ್ನೋಕ್ಕೆ ಭಯ ಆಗುತ್ತೆ. ತಿಂದರೆ ನಾನ್ ಸ್ಟಾಪ್ ಅಕ್ಷಿ ಬರುತ್ತೆ. ಯಾವ ಥರ ಅಂದರೆ ಕಡಿಮೆನೇ ಆಗಲ್ಲ. ಟ್ಯಾಬ್ಲೆಟ್ ತೊಗೊಬೇಕು. ಅದಕ್ಕೇನೆ ಏನು ತಿನ್ನೋದು ಬೇಡ ಅನಿಸುತ್ತೆ. ಆದರೂ ನಮ್ಮ ಮನೆಯವರು ನಿಂಗೆ ಗಡ್ಬಡ್ ಇಷ್ಟ ಅಲ್ವಾ ಅಂತೇಳಿ ಅದನ್ನು ಹೋಗಿ ಆರ್ಡ್ರ್ ಮಾಡೇನೆ ಬಂದರು. ಒಂದಿನ ತಿನ್ಕೋ, ಏನಾಗಲ್ಲ, ತಿಂದ್ಬಿಟ್ಟು ಆಮೇಲೆ ಮಾತ್ರ ನುಂಗುವಂತೆ ಅಂತ. ಪರವಾಗಿಲ್ಲ, ಖಾಲಿ ಮಾಡೋಕ್ಕೆ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ಅವರು ಶೇರ್ ಮಾಡ್ಕೊಂಡು ಖಾಲಿ ಮಾಡಿದರು. ಮಗಳಿಗೆ ಐಸ್ ಕ್ರೀಮ್ ಮಧ್ಯದಲ್ಲಿ ಫ್ರೂಟ್ಸು, ಡ್ರೈ ಫ್ರೂಟ್ಸ್ ಏನು ಸಿಕ್ಕಿದ್ರೆ ಇಷ್ಟ ಆಗಲ್ಲ ಮೇಡಮ್. ಅದಕ್ಕೆ ಅವರು ಎಕ್ಸ್ಟ್ರಾ ಸ್ಕೂಪ್ ತೊಗೊಂಡಿದ್ರು. ಅವಳಿಗೆ ಅದನ್ನು ತಿನ್ನೋಕ್ಕಾಗ್ದಲೇ ಒದ್ದಾಡ್ತಿದ್ದಲ್ಲ. ಅದೇನೋ ಚಿಕ್ಕ ಸ್ಕೂಪ್ ಬರುತ್ತೆ ಅಂದ್ಕೊಂಡ್ರೆ ಅವರು ಒಂದೊಂದು ದೊಡ್ಡ ಸ್ಕೂಪ್ ಹಾಕಿ ಕೊಟ್ಟಿದ್ದಾರೆ. ಹಂಗೂ ಹಿಂಗೂ ಮುಕ್ಕುರ್ಕೊಂಡು ತಿಂದು ಖಾಲಿ ಮಾಡಿ ಹಾಕಿದ್ಲು ಬಿಡ್ದಂಗೆ ಅತ್ತಾಗಿ. ಒಂದೇ ಸಲ ಮಂದಾದಂಗೆ ಆಗುತ್ತೆ ಕಣ, ಎಲ್ಲ ತಿನ್ನೋದು ನನಗೇನು ಕೊಡ್ಸೋಕ್ಕಲ್ಲ. ಏನಂತ ಇವಾಗ ಮೆಕ್ಡೊನಾಲ್ಡ್ಸ್ ಕರ್ಕೊಂಡು ಹೋಗೋದು. ಮೆಕ್ಡೊನಾಲ್ಡ್ಸು ಇವಳು ತಿಂದು ದಬಾಕ್ತಾಳೆ ಬರ್ಗರಲ್ಲ. ಅಲ್ಲಿಂದ ಆಚೆ ಬಂದರೆ ಪಕ್ಕದಲ್ಲೇ ಏನೋ ಎಕ್ಸಿಬಿಷನ್ ಥರ ಹಾಕಿದ್ದಾರೆ, ಹೋಗಿ ನೋಡೋಣ ಅಂತ ಹೋದರೆ ಅವನು ಯಾರೋ ರೆಡ್ ಟಾರ್ಪಲ್ ಹಾಕ್ಬಿಟ್ಟಿದ್ದಾನೆ ಮೇಲೆ. ಅದಂತೂ ಒಳಗಡೆ ಹೋದರೆ ಒಳ್ಳೆ ಕಣ್ಣು ಕತ್ಲೆ ಬಂದಂಗೆ ಆಗ್ತಾಯಿದೆ ಬ್ರೈಟ್ನೆಸ್ಗೆ. ಅದ ಡಾಲ್ಫಿನ್ ಎಲ್ಲ ಅದಕ್ಕೆ ನೀರಿಗೆ ಬಿಡಕ್ಕೆ ನೀರ ಇಲ್ಲ, ಇದ್ರೊಳಗೆ ಬಿಡೋಣ. ಮನೆಯಲ್ಲಿ 2 ಚೀಲಗಟ್ಟಲೆ ಆಟೋ ಸಾಮಾನು ತುಂಬಿಟ್ಟು ಅವು ಕೈ ಕಾಲಿ ಸಿಕ್ಕಿ ಚೆಲ್ಲಾಡೋ ಇದ್ರೂ ಟಾಯ್ಸ್ ಇಲ್ಲ, ನಮಗೆ ಟಾಯ್ಸ್ ಇಲ್ಲ ಆಡೋಕ್ಕೆ ಅಂತ ಹತ್ತು ಕರೆದು ಹೊರಗಡೆ ಹೋದಾಗೆಲ್ಲ ಟಾಯ್ಸ್ ತೆಗೆಸ್ಕೊಂಡು ಬಂದಿಲ್ಲ ಅಂತಂದರೆ ಮಕ್ಕಳಿಗಂತೂ ನಿದ್ದೆನೇ ಬರಲ್ಲ ಅನಿಸುತ್ತೆ. ಅವ್ರದ್ದು ಬಿಟ್ಟಾಕಿ ಇನ್ನೇನು ನಮ್ಮದು ನೋಡಿ ಇಲ್ಲಿ ಏನೇ ಹೊರಗಡೆ ಸುತ್ತಾಡ್ಕೊಂಡು ಸಂಡೇ ಅಲ್ವಾ ಒಂದಿನ ಆರಾಮಾಗಿ ಇರೋಣ ಅಂದರೆ ಬಿಡಲ್ಲ. ಅಡುಗೆ ಮನೆ ಕೆಲಸಗಳು ಕರಿತವೆ, ಅಕ್ಕ ಬಾ ನಾಳೆ ಅಡುಗೆ ಮಾಡ್ಬೇಕು, ಏನೇನು ಬೇಕು ತರಕಾರಿ ತಗೋ, ಏನೇನು ಐಟಮ್ಸ್ ಬೇಕು ತಗೋ. ಸಂಡೇ ಒಂದೇ ದಿನ ಮಜಾ ಮಾಡ್ಕೊಂಡು ಕೂತ್ಕೊಂಡ್ರೆ ನೀನು ಆಗಲ್ಲ ಅಂತ ಕೆಲಸಗಳು ಕೈ ಬೀಸಿ ಕರಿಯುತ್ತೆ. ಏನು ಮಾಡೋಕ್ಕಾಗಲ್ಲ. ಏನೇನು ಬೇಕೆಲ್ಲ ನೋಡಿ ತಗೊಂಡು ಮನೆಗೆ ಬಂದ್ವಿ. ಬೇಬಿ ಇವಳು ಬೀಳಿಸಿ ಹೊಡೆದಾಕ್ತಾಳೆ ಕಂಡು, ಹೊಡೆದಾಕಿಲ್ಲ ಅಂತ. ಯಾರು ಟಪ್ ಅಂತು ಬಂಗಾರಿ ಮುದ್ದು
ಸರಿ ಬೆಳಗ್ಗಿನ ಐಸ್ ಕ್ರೀಮ್ ಆಯ್ತಲ್ಲ, ಹೊರಗಡೆ ತಿಂಡಿ ಏನು ತಿನ್ನೋದು ಬೇಡ, ಮನೆಯಲ್ಲೇ ಅಡುಗೆ ಮಾಡಿಬಿಡೋಣ ಅಂತೇಳಿ ನಾನ್ ವೆಜ್ ತೊಗೊಂಬಂದು ಚಿಕನ್ ತೊಗೊಂಬಂದು ಬಿರಿಯಾನಿ ಮಾಡೋಣ ಅಂತ ಗ್ಯಾಸ್ ಮೇಲೆ ಇಟ್ಟಿದ್ರೆ ಗ್ಯಾಸೇ ಖಾಲಿ ಆಯಿತು. ಅಯ್ಯೋ ಗ್ಯಾಸ್ ಹೋಯ್ತಲ್ಲ ಅಂತೇಳಿ ಎಲೆಕ್ಟ್ರಿಕ್ ಕುಕ್ ಟಾಪ್ ಮೇಲೆ ಅಡುಗೆ ಮಾಡೋಣ ಅಂತ ಹೋದರೆ ಕರೆಂಟು ಹೋಯ್ತು. ಇನ್ನೇನು ಮಾಡೋಕ್ಕಾಗಲ್ಲ, ಹಳೆ ಗಂಡನ ಪಾದ್ವೆ ಗತಿ ಅಂತ ಒಲೆ ಕಚ್ಕೊಂಡು ಬಿರಿಯಾನಿ ಮಾಡೋಕ್ಕೆ ಕೂತ್ಕೊಂಡಿದ್ದಾಯ್ತು. ಇಂಡಕ್ಷನ್ ಸ್ಟವ್ ಮೇಲೆ ಇಟ್ಟಿರೋದಕ್ಕೆ ಅದು ಲೋಡ್ ಜಾಸ್ತಿಯಾಗಿ ಅದು ಬೇರೆ ತಳ ಹಿಡ್ದಿತ್ತು. ಬಿರಿಯಾನಿ ಮಾಸ್ಟರ್ ಈ ಕಡೆ ನೋಡಿ. ಸರಿ ಅದನ್ನೆಲ್ಲ ದೊಡ್ಡ ಪಾತ್ರೆಗೆ ಹಾಕ್ಬಿಟ್ಟು ಬರ ಅಂತ ಉರಿ ಇಟ್ಬಿಟ್ಟು ಹೆಂಗೋ ಬಿರಿಯಾನಿ ಆಯಿತು. ನಾನು ಅಂದ್ಕೊಂಡೆ ಇದೆಲ್ಲ ಇವತ್ತು ಗಂಜಿಯಾಗಿ ಹೋಗುತ್ತೆ, ಬಿರಿಯಾನಿ ಆಗಲ್ಲ, ಇವತ್ತು ಕಿಚಡಿ ಬಿರಿಯಾನಿ ಆಗೋಗುತ್ತೆ ಅಂತ ಅಂದ್ಕೊಂಡೆ. ಯಾಕಂದರೆ ಅಲ್ಲಿ ಒಲೆ ಮೇಲಿಂದ ತೆಗ್ದು ಗ್ಯಾಸ್ ಸ್ಟವ್ ಮೇಲಿಂದ ತೆಗ್ದು ಇಂಡಕ್ಷನ್ ಕುಕ್ ಟಾಪ್ ಮೇಲೆ ಹಾಕಿ ಆಮೇಲೆ ತಂದು ಒಲೆ ಮೇಲೆ ಇಟ್ಟು ಮಾಡೋ ಅಷ್ಟರೊಳಗೆ ಎಲ್ಲ ಮುದ್ದೆ ಆಗೋಗ್ಬಿಡುತ್ತೆ ಅಂತ ಅಂದ್ಕೊಂಡೆ. ಸದ್ಯ ಏನೂ ಹಂಗಾಗಲಿಲ್ಲ, ಚೆನ್ನಾಗಿ ಬಂತು. ಅದು ಏನಂದರೆ ಒಲೆ ಮೇಲೆ ಮಾಡಿದ್ದಕ್ಕೂ ಏನೋ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ನಾವೆಲ್ಲ ಊರಲ್ಲಿದ್ದಾಗ ಒಲೆ ಮೇಲಿಂದ ಅಡುಗೆ ಊಟ ತಿಂತಾಯಿದ್ದಿದ್ದು. ಬೆಂಗಳೂರಿಗೆ ಬಂದಮೇಲೆ ಇದೆಲ್ಲ ಮರ್ತೇ ಹೋಗಿದೆ. ಏನಂತಂದರೆ ನಮ್ಮ ಅಮ್ಮ ಮನೆ ಹತ್ರ ಬಂದಾಗ ಹಿಂಗೇನೋ ಒಲೆ ಮೇಲೆಲ್ಲ ಮಾಡ್ಬೋದು. ಈ ಸಿಟಿ ಒಳಗಡೆ ಅಂತೂ ಇದೆಲ್ಲ ಚಾನ್ಸೇ ಇಲ್ಲ. ಎಮರ್ಜೆನ್ಸಿಗೆ ಅಂತ ಒಲೆ ಕಚ್ಚಿ ಮಾಡಿದ್ರೆ ನಮ್ಮಮ್ಮ ಸೌದೆ ತಗೊಬಂದು 50 ಜನಕ್ಕೆ ಅಡುಗೆ ಮಾಡ್ತಾರೆ. ಸೌದೆ ಕಡಿಯಕ್ಕೆ ನಿಂತಿತ್ತಲೆಯ. ಅದು ಅಟ್ ದ ಎಂಡ್ ಆಫ್ ದ ಡೇ ಮಾರಲ್ ಆಫ್ ದ ಸ್ಟೋರಿ ಈಸ್ ಯಾವತ್ತಿದ್ರು ಸೌದೆ ಒಲೆನೇ ಗಟ್ಟಿ ಅಂತ. ಬಟ್ ಹಳ್ಳಿ ಕಡೆ ಇದ್ರೆ ಅಷ್ಟೇ, ಸಿಟಿನಲ್ಲಿ ಆಗಲ್ಲ. ಓನರ್ ಒದ್ದೋಡಿಸ್ತಾರೆ ಮನೆ ಒಳಗಡೆ ಒಲೆ ಹಾಕ್ಕೊಬಿಟ್ಟು ಸೌದೆನಲ್ಲಿ ಅಡುಗೆ ಮಾಡ್ತೀನಿ ಅಂತಂದರೆ. ಗ್ಯಾಸ್ ರೇಟ್ ಜಾಸ್ತಿ ಆಯಿತು ಅಂತ ಎಲೆಕ್ಟ್ರಿಕ್ ಕುಕ್ ಟಾಪ್ ತೊಗೊಂಡಿದ್ದಾಯಿತು. ಅದಕ್ಕೆ ಕರೆಂಟೇ ಬೇಕು. ಅದಿಲ್ಲ ಅಂತಂದ್ರೆ ಫೈನಲಿ ನಮ್ಮ ಓಲ್ಡ್ ಈಸ್ ಗೋಲ್ಡ್ ಅಂತ ಸೌದೆ ಒಲೆನೇ ಬೆಸ್ಟ್. ಅಂತೂ ಇಂತೂ ನಮ್ಮ ಬಿರಿಯಾನಿ ರೆಡಿ ಆಯಿತು. ಯಪ್ಪ ಬಿಸಿ ಆಯ್ತು ಹಿಡ್ಕೊಳಕ್ಕೆ. ಅಮ್ಮ ಕಮ್ಮಿ ಆದಮೇಲೆ ಹೋಗುವಂತೆ ಬಾ, ಬಿಸಿಲು ಹಿಂಗೆ ಹೊಡಿತೈತೆ. ಬಿರಿಯಾನಿ ರೆಡಿ ಆಯಿತು. ಹಾಗೆ ಕರೆಂಟ್ ಬಂತು. ಒಳಗಡೆ ಕುಕ್ಕರಲ್ಲೇ ಹಾಕ್ಬಿಟ್ಟು ಚಿಕನ್ ಗ್ರೇವಿನೂ ಮಾಡಿದೆ. ಚೆನ್ನಾಗಿ ಬಾರಿಸಿದ್ದು ಆಯಿತು. ಹಿಂಗಿತ್ತು ನಮ್ಮದು ಸಂಡೇ. ಹೆಂಗೋ ಮುಗ್ದೋಯ್ತು. ನಿಮ್ದು ಹೇಗಿತ್ತು ಸಂಡೇ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.